ಎಲ್ಲರನ್ನು ಕೂಡ ವಂದಿಸ್ತೇನೆ. ಬನ್ನಿ ಯೇಸು ಯಾರು ಅಂತ ಕಲಿಯೋಣ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 45ನೇ ವಾಕ್ಯದಲ್ಲಿ ಹೇಳ್ತಿದೆ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಯೇಸು ಸ್ವಾಮಿ ತನ್ನ ಬಾಯಿಂದನೇ ಆತನ ಈ ಭೂಮಿಗೆ ಬಂದಂತ ಉದ್ದೇಶ ಏನು ಅನ್ನುವುದನ್ನು ಹೇಳುವನಾಗಿದ್ದಾನೆ. ತನ್ನ ಸ್ವಂತ ಶಿಷ್ಯರು, ನೀನು ಸಿಂಹಾಸನದಲ್ಲಿ ಕೂರುವಾಗ ನಾವು ಸಿಂಹಾಸನದಲ್ಲಿ ನಿನ್ನ ಪಕ್ಕದಲ್ಲಿ ಕೂತ್ಕೊಳ್ಬೇಕು ಅಂತ ಬಯಸುವಾಗ ಯೇಸು ಸ್ವಾಮಿ ಹೇಳುವನಾಗಿದ್ದಾನೆ, ಯಾರು ಹೆಚ್ಚಿಸಲ್ಕೊಳ್ಳಬೇಕಂತ ಬಯಸ್ತಾರೋ ಅವ್ರು ತಗ್ಗಿಸಲ್ಪಡ್ತಾರೆ, ಯಾರು ತಗ್ಗಿಸಲ್ಕೊಳ್ಳುತ್ತಾರೋ ಅವ್ರು ಹೆಚ್ಚಿಸಲ್ಪಡ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಒಂದು ಆಳವಾದಂಥ ಸತ್ಯವನ್ನ ಕಲಿಸ್ಕೊಡುವನಾಗಿದ್ದಾನೆ. ಯೇಸು ಸ್ವಾಮಿ ಈ ಭೂಮಿಗೆ ಬಂದದ್ದು ಯಾಕೆ ಗೊತ್ತಾ? ಆತನ ಮನಸ್ಥಿತಿ ಹೇಗಿತ್ತು ಗೊತ್ತಾ? ನಾನು ಸೇವೆ ಮಾಡೋದಕ್ಕೆ, ನನ್ನನ್ನೇ ನಾನು ಅರ್ಪಿಸೋದಕ್ಕೆ ನಾನು ಬರ್ತಾ ಇದ್ದೀನಿ ಅಂತೇಳಿ ಆತನ ಮನಸ್ಥಿತಿ ಇತ್ತು. ನಾವು ನೋಡ್ತೀವಿ ಯೇಸು ಸ್ವಾಮಿ ಒಂದೊಳ್ಳೆ ವಿಷಯವನ್ನ ಮಾಡ್ತಾರೆ, ಯಾರು ಕೂಡ ಮಾಡದೇ ಇರುವಂಥದ್ದನ್ನ. ಆತನ ಗುರು ಕರ್ತನೂ ಆಗಿದ್ದು ತನ್ನ ಶಿಷ್ಯರ ಮುಂದೆ ಮೊಣಕಾಲು ಊರಿ ಬಟ್ಟೆಯನ್ನು ತೆಗೆದುಕೊಂಡು ಅವ್ರ ಪಾದಗಳನ್ನ ತೊಳೆದು ಒರೆಸುವನಾಗಿದ್ದಾನೆ. ಅದನ್ನ ಮಾಡ್ತಲೇ ಹೇಳ್ತಾ ಇದ್ದಾನೆ, ನಾನ್ ಮಾಡುವಂತ ರೀತಿಯಲ್ಲಿ ನೀವು ಮಾಡಬೇಕಂತ ಹೇಳಿ. ಅದರಿಂದ ಪ್ರೀತಿ ದೇವಚನರೇ, ಆತನ ದೇವ್ರಿಗೆ ಸರಿ ಸಮಾನಾಗಿದ್ರು ತನ್ನನ್ನು ತಾನು ತಗ್ಗಿಸ್ಕೊಂಡನು. ನಮ್ಮ ಜೀವಿತದಲ್ಲೂ ಕೂಡ ನಾವು ದೇವರ ತ್ರಾಣ ಉಲ್ಲಾಸದ ಕೆಳಗೆ ತಗ್ಗಿಸ್ಕೊಳ್ಳೋಣ, ಸೇವೆ ಮಾಡುವಂತ ಮನಸ್ಥಿತಿಯಲ್ಲಿ ಇರೋಣ. ಕುಟುಂಬದಲ್ಲಾದ್ರೂ ಸರಿ, ಎಲ್ಲಿ ದೇವರು ನಮ್ಮನ್ನು ಇಡುತ್ತಾರೋ ಅಲ್ಲಿ ತಗ್ಗಿಸ್ಕೊಂಡು ಸೇವೆ ಮಾಡುವಂತ ಮನಸ್ಥಿತಿಯಲ್ಲಿದ್ದು ಕ್ರಿಸ್ತನ ಮನಸ್ಸುಳ್ಳವರಾಗಿರೋಣ. ಆಗ ದೇವರು ನಮ್ಮನ್ನ ಬಲಪಡಿಸಿ ದೇವರ ನಾಮ ಮಹಿಮೆಗೋಸ್ಕರ ಉಪಯೋಗಿಸುವನಾಗಿದ್ದಾನೆ. ದೇವರ ವಾಕ್ಯದಿಂದ ನಿಮ್ಮನ್ನ ಆಶೀರ್ವದಿಸಲಿ.